ಐಸಿಸಿ ವಿಶ್ವಕಪ್ 2019ಕ್ಕೆ ವೆಸ್ಟ್ ಇಂಡೀಸ್ ಅಂತಿಮ 15 ಜನರ ತಂಡವನ್ನು ಪ್ರಕಟಿಸಿದೆ. ಯೂನಿವರ್ಸಲ್ ಬಾಸ್ ಖ್ಯಾತಿಯ ಕ್ರಿಸ್ ಗೇಲ್ ಮತ್ತು ಸದ್ಯ ನಡೆಯುತ್ತಿರುವ ಐಪಿಎಲ್ನಲ್ಲಿ ಸ್ಫೋಟಕ ಬ್ಯಾಟಿಂಗ್ಗಾಗಿ ಗಮನವನ್ನು ಸೆಳೆದಿದ್ದ ಆಂಡ್ರೆ ರಸೆಲ್ ಅವರು ತಂಡದಲ್ಲಿ ಸ್ಥಾನವನ್ನು ಗಿಟ್ಟಿಸಿಕೊಂಡಿದ್ದಾರೆ. ಬುಧವಾರ ರಾತ್ರಿ ಪ್ರಕಟಿಸಲಾಗಿರುವ ವೆಸ್ಟ್ ಇಂಡೀಸ್ನ ವಿಶ್ವಕಪ್ ತಂಡದಲ್ಲಿ ಆಲ್ರೌಂಡರ್ ಸುನಿಲ್ ನರೇನ್ ಮತ್ತು ಕಿರಣ್ ಪೊಲಾರ್ಡ್ಗೆ ಸ್ಥಾನವನ್ನು ನೀಡಲಾಗಿಲ್ಲ. ಡ್ಯಾರೆನ್ ಬ್ರಾವೋ, ಫ್ಯಾಬಿಯನ್ ಅಲೆನ್, ನಿಕೋಲಸ್ ಪೂರನ್ ಸೇರಿದಂತೆ ಇನ್ನಿತರರು ತಂಡದಲ್ಲಿ ಕಾಣಿಸಿಕೊಂಡಿದ್ದಾರೆ. ಆಂಡ್ರೆ ರಸೆಲ್ ಜೊತೆಗೆ ಕೆಲವು ದಿನಗಳ ಹಿಂದೆ ಮಾತನಾಡಿದ್ದೆ. ವಿಶ್ವಕಪ್ಗೆ ತಾನು ತಯಾರಾಗಿರುವುದಾಗಿ ಅವರು ಹೇಳಿದ್ದಾರೆ. ರಸೆಲ್ಗೆ ಕೊಂಚ ಮೊಣಕಾಲು ನೋವಿನ ಸಮಸ್ಯೆ ಇದೆ, ಆದರೂ ಅವರು ವಿಶ್ವಕಪ್ ವೇಳೆಗೆ ಚೇತರಿಸಿಕೊಳ್ಳುವ ಭರವಸೆಯನ್ನ ನೀಡಿದ್ದಾರೆ ಎಂದು ಕ್ರಿಕೆಟ್ ವೆಸ್ಟ್ ಇಂಡೀಸ್ ನಿರ್ದೇಶಕ ಜಿಮ್ಮಿ ಆಡಮ್ಸ್ ಮಾಹಿತಿಯನ್ನ ನೀಡಿದ್ದಾರೆ. ಇನ್ನುಳಿದಂತೆ ವಿಶ್ವಕಪ್ ಟೂರ್ನಿಗೆ ವೆಸ್ಟ್ ಇಂಡೀಸ್ ತಂಡ ಇಂತಿದೆ. ಜೇಸನ್ ಹೋಲ್ಡರ್, ಕ್ರಿಸ್ ಗೇಲ್, ಇವಿನ್ ಲಿವಿಸ್, ಶಾಯ್ ಹೋಪ್, ಶಿಮ್ರಾನ್ ಹೆಟ್ಮೈರ್, ಡೆರೆನ್ ಬ್ರಾವೋ, ಫ್ಯಾಬಿಯನ್ ಅಲೆನ್, ನಿಕೋಲಸ್ ಪೂರನ್, ಆಂಡ್ರೆ ರಸೆಲ್, ಕಾರ್ಲೋಸ್ ಬ್ರಾಥ್ವೈಟ್, ಆಶ್ಲೆ ನರ್ಸ್, ಶಾನನ್ ಗೇಬ್ರಿಯಲ್, ಶೆಲ್ಡನ್ ಕಾಟ್ರೆಲ್, ಓಶೇನ್ ಥಾಮಸ್ ಮತ್ತು ಕೀಮನ್ ರೋಚ್ ಅವರು ತಂಡದಲ್ಲಿ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ.